ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ ಯಾವಾಗಂತ ಪ್ರಶ್ನೆ ಕೇಳಿದ್ರೆ ಆ ಕುರಿತು ನಿಮಗೆ ಆನ್ಸರ್ ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಏಪ್ರಿಲ್ 29ರಿಂದ ಪ್ರಾರಂಭವಾಗಿ ಮೇ 16ಕ್ಕೆ ಎಕ್ಸಾಮ್ ಮುಕ್ತಾಯವಾಗಿತ್ತು. ಇದರ ಒಂದು ಫಲಿತಾಂಶ ನೋಡಿ ವಿದ್ಯಾರ್ಥಿಗಳೇ, ಮೇ 21ಕ್ಕೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟು ಪ್ರಕಟವಾಯಿತು. ಅಂದರೆ ಮೇ 14 ಎಕ್ಸಾಮ್ ಮುಗಿದು 17, 18, 19, 20, 21 ಕೇವಲ 5 ದಿನದಲ್ಲಿ ನಿಮ್ಮ ಒಂದು ಎಕ್ಸಾಮ್ 2 ರಿಸಲ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟು ಪ್ರಕಟವಾಯಿತು. ಎಕ್ಸಾಮ್ 3 ಬಂದುಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ನೋಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ಬಂದುಬಿಟ್ಟು ಜುಲೈ 5 ಲಾಸ್ಟ್ ಡೇಟ್. ಅಂದರೆ ಲಾಸ್ಟ್ ಎಕ್ಸಾಮ್ ಜುಲೈ 5ರಂದು ಮುಕ್ತಾಯವಾಗಿರ್ತಕ್ಕಂಥದ್ದು. ಇವತ್ತು ತಾರೀಕು ಜುಲೈ 9. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಮತ್ತಷ್ಟು ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದಾಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮತ್ತು ಆಕ್ಷೇಪಣೆ ಸಲ್ಲಿಸಲು ಒಂದು ಅಲೋ ಮಾಡಿಕೊಟ್ಟಿದ್ರು. ಅದು ನಿನ್ನೆ ಮುಕ್ತಾಯವಾಗಿದೆ. ನೋಡಿದೆ, ಅಬ್ಜೆಕ್ಷನ್ ಫಾರ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಈಸ್ ಕ್ಲೋಸ್ಡ್ ಆ್ಯಸ್ ಪರ್ ದ ಸರ್ಕ್ಯುಲರ್ ಶೆಡ್ಯೂಲ್ ಡೇಟ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಈ ಒಂದು ಅಬ್ಜೆಕ್ಷನ್ನು ಕ್ಲೋಸ್ಡ್ ಆಗಿದೆ. ನಿನ್ನೆ ಕ್ಲೋಸ್ಡ್ ಆಗಿದೆ. ಇವತ್ತಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಇಂದು ಜುಲೈ 9 ಮತ್ತು 10ರಂದು ವ್ಯಾಲ್ಯೂಯೇಷನ್ ಆದರೆ ಜುಲೈ 11 ಅಥವಾ 12ಕ್ಕೆ ನಿಮ್ಮ ರಿಸಲ್ಟ್ ಪ್ರಕಟವಾಗುತ್ತೆ. ಆ ಕುರಿತು ಒಂದು ದಿನ ಅಡ್ವಾನ್ಸ್ ಅಂದರೆ ನಾಳೆ ಪ್ರಕಟವಾಗುತ್ತೆ. ಅಂದರೆ ಇವತ್ತಿನಾಗ ನೋಟಿಫಿಕೇಶನ್ ಬರುತ್ತೆ. ಅದು ಬಂದ ತಕ್ಷಣ ಅಪ್ಡೇಟ್ ಮಾಡಿಕೊಡ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.